ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ತಕ್ಷಣ ಒಂದ್ ಪಾತ್ರೆಯಲ್ಲಿ ಚಕ್ಕೆ ನೀರ್ ಕಾಯಕ್ಕಿಟ್ಟಿದ್ದೆ. ಅದಾದ್ಮೇಲೆ ಒಂದ್ 2 ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಟಿದ್ದೆ. ಅದಾದ್ಮೇಲೆ ಫ್ರೆಶ್ ಅಪ್ ಆಗಿ ಬಂದು ಫಸ್ಟ್ ಬೆಳ್ಳುಳ್ಳಿ ತಿಂದು ಅದಾದ್ಮೇಲೆ ಚಕ್ಕೆ ನೀರ್ ಕುಡ್ದೆ. ಇದೆರಡು ಪ್ರೊಸೀಜರ್ ಏನ್ ನೋಡಿದ್ರಲ್ಲ, ಇದು ನಮ್ಮ ಫ್ಯಾಟ್ ಲಾಸ್ ಅಥವಾ weight loss ಗೆ ಹೆಲ್ಪ್ ಮಾಡುತ್ತೆ. ಡೈಲಿ ಬೆಳಗ್ಗೆ ಹೊತ್ತು ಎಕ್ಸರ್ಸೈಸ್ ಮಾಡಕ್ಕೆ ಮೊದಲು ಅರ್ಧ ಗಂಟೆ ನಮ್ಮ ಮಮ್ಮಿ ಸೆಷನ್ ಇರುತ್ತೆ. ಅದಾದ್ಮೇಲೆ ಇನ್ನ ಮಿಕ್ಕಿದ 1 ಅವರ್ ನಂದು. ಈ 1 ಗಂಟೆ ಟೈಮಲ್ಲಿ ನಾನು ಎಕ್ಸರ್ಸೈಸ್, ಸ್ಕಿಪ್ಪಿಂಗ್ ಮತ್ತೆ ಕೋರ್ ಮಸಲ್ ಎಕ್ಸರ್ಸೈಸ್ ಗಳನ್ನ ಮಾಡ್ಕೋತೀನಿ. ಇನ್ನ ಯಾರೆಲ್ಲ weight loss ಮಾಡಕ್ಕೆ ಸ್ಟಾರ್ಟ್ ಮಾಡಿದಿರಾ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ವರ್ಕೌಟ್ ಎಲ್ಲ ಮುಗಿಸಿ ಒಂದ್ 10 ನಿಮಿಷ ಆದ್ಮೇಲೆ ಮಾಮೂಲಿ ಸೀಡ್ಸ್ ಪೌಡರ್ದು ವಾಟರ್ ಕುಡ್ದೆ. ಅದಾಗ ಒಂದ್ ಅರ್ಧ ಗಂಟೆ ಆದ್ಮೇಲೆ ತಿಂಡಿಗೆ ಅಂತ ಚಪಾತಿ ಮತ್ತೆ 2 ತರದ ತರಕಾರಿದು ಪಲ್ಯ ತಿಂದೆ. ಅದಾದ್ಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿದ್ದು ನಮ್ಮ ಮನೆ ಮುಂದೆ ಮರಿಗಳು ಓಡ್ ಬಂದಂತ ಮಾತಾಡ್ಸಕ್ಕೆ ಅಂತ ಹೋಗಿದ್ದೆ. ಇವಳಂತೂ ಎಷ್ಟು ಕ್ಯೂಟ್ ಮತ್ತೆ ತುಂಟಿ ಅಂದ್ರೆ ತುಂಬಾ ಸಖತ್ತಾಗಿದ್ದಾಳೆ. ಇವಳಿಗೆ ನಾನ್ ನಾಮಕರಣ ಮಾಡಿರೋದು ಜೂಲಿ ಅಂತ. ಕೂದಲು ಜೂಲ್ ನಾಯಿ ತರ ಇದೆಯಲ್ಲ ಅದಕ್ಕೆ. ಇನ್ನ ಸಂಜೆ ಆಗ್ತಿದಂಗೆ ನನ್ನ ತಮ್ಮ ಜೊತೆ ಶಟಲ್ ಕಾಕ್ ಆಡಕ್ಕೆ ಅಂತ ಒಂದ್ ಪಾರ್ಕ್ ಹೋದೋ. ಆಟಾಡಕ್ಕೆ ಅಂತ ಹೋಗಿದ್ ನಾವು. ಅಲ್ಲಿ ನೀರ್ ಬಿಟ್ಟಿದ್ರು ಅಂತ ಆಟ ಆಡ್ದೇನೆ ಅದನ್ನ ನೋಡ್ಕೊಂಡು ನಿಂತಿದ್ದು. ಅದಾದ್ಮೇಲೆ ಅಲ್ಲಿಂದ ಮನೆಗೆ ಬಂದು ಇನ್ನ ನಮ್ಮ ಮಮ್ಮಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಓಟ್ ಹಾಕ್ತಾ ಇದ್ರು. ಅದಕ್ಕೆ ನಾನು ಹೆಂಗಿದ್ರು ಗೆಲ್ಲೋದ್ ಗಿಲ್ಲಿನೇ. ಅವ್ರಿಗೆ ಹಾಕೋದ್ ಬಿಟ್ಟು ರಕ್ಷಿತಂಗಾದ್ರೂ ಹಾಕಿ ರನ್ನರ್ ಅಪ್ ಆಗ್ಲಿ ಅಂದ್ರೆ ಇಲ್ಲ ನಾನು ಗಿಲ್ಲಿಗೆ ಓಟ್ ಹಾಕ್ಬೇಕು, ಅವನು ಲೀಡರ್ ಗೆಲ್ಬೇಕು ಅಂತ ಅವ್ನಿಗೆ 99 ಓಟ್ನು ಹಾಕುದು. ನಾನು ಇವತ್ ಬಿಗ್ ಬಾಸ್ ಫಿನಾಲೆ ಅಂತ ನೆನ್ನೆ ಮೆಹಂದಿ ಹಾಕೊಂಡಿದ್ದೆ. ಅಯ್ಯೋ ಸುಮ್ನೆ ತಮಾಷೆ ಮಾಡಿದೆ, ಹಂಗೇನಿಲ್ಲ ಹಾಕೋಬೇಕು ಅನಿಸ್ತು ಅದಕ್ಕೆ ಹಾಕೊಂಡಿದ್ದೆ. ಇನ್ನ ನನ್ನ ತಮ್ಮನ್ ನೋಡಿ ಯಾವತ್ತು ಕಸ ಗುಡಿಸ್ತಾ ಇರೋನು ಇವತ್ತು ಅವನೇ ಇನಿಷಿಯೇಟಿವ್ ತಗೊಂಡು ಕಸನೆಲ್ಲ ಗುಡಿಸ್ತಾ. ಯಾವ ಖುಷಿಗೆ ಕಸ ಗುಡಿಸ್ತಾ ಇರೋದು? ಬೇಗ ಕಸ ಗುಡಿಸ್ಬಿಟ್ಟು ಆರಾಮಾಗಿ ಹಾಸ್ಕೊಂಡ್ ಮಲ್ಕೊಂಡು ಬಿಗ್ ಬಾಸ್ ನೋಡೋದ ಅನ್ನೋದು ಒಂದು ಪ್ಲಾನು. ಹಿಂಗೆ ಒಂದು ಪ್ಲಾನು. ಇನ್ನ ಬಿಗ್ ಬಾಸ್ ನೋಡ್ತಾ ನಾವೆಲ್ಲರೂ ತುಂಬಾ ತಿಂಗಳುಗಳಿಂದ, ತುಂಬಾ ದಿನಗಳಿಂದ, ತುಂಬಾ ಗಂಟೆಗಳಿಂದ ಮತ್ತೆ ತುಂಬಾ ನಿಮಿಷಗಳಿಂದ, ಕೊನೆದಾಗಿ ತುಂಬಾ ಸೆಕೆಂಡ್ಸ್ ಗಳಿಂದ ಕಾಯ್ಕೊಂಡಿದ್ದಗಳಿಗೆ ಬಂದೇ ಬಿಡ್ತು. ಇದರಲ್ಲಿ ಗಿಲ್ಲಿ ಗೆಲ್ತಾರೆ ಅನ್ನೋದು ಮೊದಲೇ ಗೊತ್ತಿತ್ತು. ಇಲ್ಲಿ ನನ್ಗಾಗಿದ್ ಖುಷಿ ಮತ್ತೆ ಸಮಾಧಾನ ಏನು ಅಂದ್ರೆ ರಕ್ಷಿತಾ ಅವರು ರನ್ನರ್ ಅಪ್ ಆಗಿದ್ದು. ಅವರು ಯಾರ್ಯಾರಿಗೆ ನಿಮ್ನೆಲ್ಲ ಈ ಮನೆಯಿಂದ ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತ ಅಂದಿದ್ರು ಅದೆಲ್ಲ ನಿಜ ಆಯ್ತು. ಕೊನೆದಾಗಿ ಹೇಳೋದೇನಂದ್ರೆ ಅವರು ಅಲ್ಲಿ ನಿಂತ್ಕೊಳ್ಳಕ್ಕೆ ತುಂಬಾ ಡಿಸರ್ವಿಂಗ್ ಆಗಿದ್ದಾರೆ. ಗಿಲ್ಲಿ ಗೆದ್ದಿದ್ಕೆ ನಮ್ಮ ತಾತಂಗಂತೂ ಫುಲ್ ಖುಷಿ. ಬಟ್ ನನ್ನ ತಮ್ಮಂಗೆ ರಕ್ಷಿತಾ ಗೆಲ್ಬೇಕಿತ್ತು, ಅವ್ನು ಸ್ವಲ್ಪ ಡಿಸಪಾಯಿಂಟ್ ಆದ. ಟಾಪ್ 6 ಪೊಸಿಷನ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.